ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀನಿ. ಗುಲಾಬ್ ಜಾಮೂನ್ ಒಂದು ಸ್ವೀಟ್ ರೆಸಿಪಿ. ಎಲ್ಲರೂ ತುಂಬಾನೇ ಇಷ್ಟಪಟ್ಟು ತಿನ್ನುವಂತಹ ಒಂದು ರೆಸಿಪಿ. ಅದನ್ನ ಇವತ್ತು ಈ ವಿಡಿಯೋದಲ್ಲಿ ನಿಮ್ಗೋಸ್ಕರ ಮಾಡಿ ತೋರಿಸ್ತಾ ಇದ್ದೀನಿ. ಆಕ್ಚುಲಿ ಬೇರೆ ತರ ಸ್ವೀಟ್ಸ್ ಎಲ್ಲ ಮಾಡಿದೀವಿ. ಈ ರೀಸೆಂಟ್ ಆಗಿ ನಡುವೆ ನಾನು ಗುಲಾಬ್ ಜಾಮೂನ್ ಮಾಡೇ ಇಲ್ಲ. ತುಂಬಾ ದಿವಸ ಆಯ್ತು ಗುಲಾಬ್ ಜಾಮೂನ್ ಮಾಡಿ. ಅದಕ್ಕೇನೆ ಇವತ್ತು ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀನಿ. ನಾನ್ ಮಾಡೋ ಗುಲಾಬ್ ಜಾಮೂನ್ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ಅದಕ್ಕೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ ಜೊತೆನೂ ಸಹ ನಾನ್ ಮಾಡುವಂತಹ ಗುಲಾಬ್ ಜಾಮೂನ್ ಶೇರ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಯಾರಿಗೂ ಇಷ್ಟ ಆಗಿದೆ ವಿಡಿಯೋಗೆ ಒಂದು ಲೈಕ್ ನ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದೀರಾ, ಹೊಸಬ್ರು ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗುಲಾಬ್ ಜಾಮೂನ್ ರೆಸಿಪಿ ಹೇಗೆ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಗುಲಾಬ್ ಜಾಮೂನ್ನ ಪರ್ಫೆಕ್ಟ್ ಆಗಿ ಸರಿಯಾದ ವಿಧಾನದಲ್ಲಿ ಜ್ಯೂಸಿಯಾಗಿ ಮತ್ತು ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿ, ಹಾಗೆ ನಿಮ್ಮನೇಲೂ ಟ್ರೈ ಮಾಡಿ ಈ ಗುಲಾಬ್ ಜಾಮೂನ್ನ ಹೇಗೆ ಬಂತಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗಿದ್ರೆ ಬನ್ನಿ ಗುಲಾಬ್ ಜಾಮೂನ್ ರೆಸಿಪಿ ಜ್ಯೂಸಿಯಾಗಿ ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ದಪ್ಪ ತಳದ ಪಾತ್ರೆನ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಹಾಗೆ 1 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡೆ. ನಾವು ಯಾವ ಕಪ್ನಲ್ಲಿ ಸಕ್ಕರೆನ ತೊಗೊಂಡಿರ್ತೀವಿ ಅದೇ ಕಪ್ನಲ್ಲಿ 2 ಬೌಲ್ ಆಗುವಷ್ಟು ನೀರನ್ನು ಹಾಕಿ ಈ ರೀತಿ ಬೇಯಿಸ್ಕೊಬೇಕು. ಪಾಕ ಏನು ತೆಗಿಯೋದೇನು ಬೇಡ, ಜಸ್ಟ್ ಸ್ವಲ್ಪ ಎಣ್ಣೆ ರೀತಿ ಬಂದರೆ ಸಾಕು. ಇವಾಗ ನೀವು ನೋಡ್ತಾ ಇದ್ದೀರಲ್ವ, ಚೆನ್ನಾಗಿ ಕುದೀತಾ ಇದೆ. ನೋಡಿ, ಸ್ವಲ್ಪ ಎಣ್ಣೆ ಥರ ಬಂದಿದೆ, ಇಷ್ಟೇ ಸಾಕು, ಪಾಕ ಏನು ಬರೋದೇನು ಬೇಡ. ಈಗ ಇದನ್ನು ತಣ್ಣಗಾಗ್ಬಿಡೋಣ. ಸೈಡಲ್ಲಿ ಎತ್ತಿಟ್ಕೊತೀನಿ, ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ನಂತರ ಇವಾಗ ನಾನು ಗುಲಾಬ್ ಜಾಮೂನ್ ಮಾಡೋದಕ್ಕೆ ಹಿಟ್ಟನ್ನು ಹೇಗೆ ಕಲಿಸ್ಕೊಳ್ಳೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತು ನಾವು MTR ಗುಲಾಬ್ ಜಾಮೂನ್ ಮಿಕ್ಸ್ನ ತೊಗೊಂಡಿದ್ದೀವಿ. ನೀವು ಬೇಕಿದ್ರೆ ಯಾವ ಬ್ರ್ಯಾಂಡ್ ಗುಲಾಬ್ ಜಾಮೂನ್ ಆದರೂ ತೊಗೊಳ್ಬೋದು. ಯಾವುದೇ ತೊಗೊಂಡ್ರೂ ತುಂಬ ಚೆನ್ನಾಗಿ ಬರುತ್ತೆ ಗುಲಾಬ್ ಜಾಮೂನು. 1/2 kg MTR ಗುಲಾಬ್ ಜಾಮೂನ್ ತೊಗೊಂಡಿದ್ದೀನಿ, ಆದರೆ ಅರ್ಧ kgಗೂ ನಾನು ಗುಲಾಬ್ ಜಾಮೂನ್ ಮಾಡಲ್ಲ. 1 ಕಪ್ ಮೆಷರ್ ಮಾಡಿ ನಾನು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. 1 ಕಪ್ ಮಾತ್ರ ನಾನು ಇವತ್ತು ಗುಲಾಬ್ ಜಾಮೂನ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೂ ಪೂರ್ತಿ ಅರ್ಧ kgಗೂ ಮಾಡ್ಕೋಬಹುದು, ಆದರೆ ಕ್ವಾಂಟಿಟಿ ಡಬಲ್ ಮಾಡ್ಕೋಬೇಕಾಗತ್ತೆ ಅಷ್ಟೇನೆ. ಈಗ ನಾನು MTR ಪ್ಯಾಕೆಟ್ನ ಕಟ್ ಮಾಡಿ 1 ಬೌಲ್ ಜಾಮೂನ್ ಮಿಕ್ಸ್ನ ತೊಗೊಂಡು ಒಂದು ಮಿಕ್ಸಿ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಈಗ ಫ್ರೆಂಡ್ಸ್, ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಕಾಯಿಸಿ ಆರಿಸಿರೋಂತಹ ಹಾಲನ್ನ ತೊಗೊಂಡಿದ್ದೀನಿ. ನೀವು ನೀರಲ್ಲಾದರೂ ಕಲಿಸ್ಕೊಬೋದು, ಆದರೆ ಹಾಲಲ್ಲಿ ಕಲಿಸ್ಕೊಂಡ್ರೆ ಸ್ವಲ್ಪ ರುಚಿ ಹೆಚ್ಚಿಗಿರುತ್ತೆ. ಅದಕ್ಕೆ ನಾನು ಹಾಲಲ್ಲಿ ಕಲಿಸ್ಕೊತಾ ಇದ್ದೀನಿ. ಈ ಒಂದು ಗುಲಾಬ್ ಜಾಮೂನ್ ಹಿಟ್ಟನ್ನು ಸ್ಮೂತಾಗಿ ಕಲಿಸ್ಬೇಕು. ಈ ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಆ ಥರ ಕಲಿಸ್ಬಾರ್ದು. ಜಸ್ಟ್ ಬೆರಳಲ್ಲೇನೆ ಸ್ಮೂತಾಗಿ ಸ್ವಲ್ಪನೇ ಹಾಲು ಹಾಕ್ಕೊಂಡು ಸಾಫ್ಟಾಗಿ ಕಲಿಸ್ಕೋಬೇಕಾಗತ್ತೆ. ತುಂಬ ಲೈಟಾಗೇ ಮೇಲೆನೇ ಕಲಿಸ್ಕೊಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇದ್ದೀರಾ ಎಷ್ಟು ಸಾಫ್ಟಾಗಿ ನಾನು ಕಲಿಸಿದ್ದೀನಿ ಅಂತ. ಹಾಗೆ ಬೆರಳಿಟ್ರೆ ಎಷ್ಟು ಚೆನ್ನಾಗಿ ಒಳಗಡೆ ಹೋಗುತ್ತೆ ಅಂತ. ಕೈ ಎಷ್ಟು ಚೆನ್ನಾಗಿ ಇಷ್ಟು ಸಾಫ್ಟಾಗಿ ಕಲಿಸ್ಕೋಬೇಕು ನಾವು ಗುಲಾಬ್ ಜಾಮೂನ್ ಮಿಕ್ಸ್ನ. ಸೊ ಫ್ರೆಂಡ್ಸ್, ಈ ಗುಲಾಬ್ ಜಾಮೂನ್ ಹಿಟ್ಟನ್ನು ಸಾಫ್ಟಾಗಿ ಕಲಿಸ್ಕೊಂಡಾದ ನಂತರ ನಾನು ಪುಟ್ಟದಾಗಿ ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ. ಉಂಡೆಗಳನ್ನಾಗಿ ಮಾಡ್ಕೊಳ್ಳೋದಕ್ಕೆ ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಬೇಕು. ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಸವರ್ಕೊಳ್ಳಿ. ನಾನಿವತ್ತು ತುಪ್ಪನ ಸವರ್ಕೊಂಡಿದ್ದೀನಿ. ಈಗ ನಾವು ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ಅಂಗೈನಲ್ಲಿ ಹಾಕ್ಕೊಂಡು ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಈಗ ನೀವು ನೋಡ್ತಾ ಇದ್ದೀರಲ್ವ, ಇನ್ನೊಂದು ಸ್ವಲ್ಪ ಹಿಟ್ಟನ್ನ ತೊಗೊಂಡು ಅಂಗೈಗೆ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ರೌಂಡ್ ಮಾಡ್ಕೋಬೇಕು. ಹಾಗೆ ಆಮೇಲೆ ಈ ರೀತಿ ಮೇಲ್ಮೇಲೆ ಉಂಡೆನ ಕಟ್ಕೊಂಡು ನಾವು ಒಂದು ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಎಲ್ಲ ಉಂಡೆಗಳನ್ನೂ ಹಾಗೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಿಟ್ಟನ್ನು ತೊಗೊಂಡು ಅಂಗೈಗೆ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿ ರೌಂಡ್ ಆದ ನಂತರ ಈ ರೀತಿ ಲೈಟಾಗಿಯೂ ಸಹ ಒಂದ್ಸಲಿ ರೌಂಡ್ ಮಾಡ್ಕೊತೀನಿ. ಉಂಡೆಗಳನ್ನಾಗಿ ಮಾಡಿಕೊಂಡು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ. ಸ್ವಲ್ಪನೂ ಕ್ರ್ಯಾಕ್ಸ್ ಬರಲ್ಲ ಈ ರೀತಿ ಮಾಡಿದ್ರೆ, ತುಂಬ ಪರ್ಫೆಕ್ಟಾಗಿ ಉಂಡೆಗಳು ಬರುತ್ತೆ. ಈಗ ನೋಡ್ತಾ ಇದ್ದೀರಲ್ವ ಸ್ನೇಹಿತರೆ, 1 ಕಪ್ ಗುಲಾಬ್ ಜಾಮೂನ್ ಮಿಕ್ಸ್ನಲ್ಲಿ ಇಷ್ಟು ಉಂಡೆಗಳಾಗಿದ್ದಾವೆ. ಈ ಕಲ್ಸ್ಕೊಂಡಿರೋ ಹಿಟ್ಟಾಗಿರ್ಬೋದು ಅಥವಾ ಉಂಡೆಗಳಾಗಿರ್ಬೋದು ಒಣಗಕ್ಕೆ ಬಿಡಬೇಡಿ. ನೀವು ಒಂದು ಬಟ್ಟೆನ ಮುಚ್ಚಿಟ್ಕೊಳ್ಳಿ, ಬೇಗನೆ ಕರ್ದ್ಕೊಂಡ್ಬಿಡೋಣ. ಇವಾಗ ನಾನು ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆನ ನಾವು ಮೀಡಿಯಮ್ ಫ್ಲೇಮಲ್ಲೇ ಬಿಸಿ ಮಾಡ್ಕೋಬೇಕು. ಎಣ್ಣೆನ ಮೀಡಿಯಮ್ ಫ್ಲೇಮ್ನಲ್ಲೇ ಕಾಯಿಸ್ಕೊಂಡು ನಂತರ ಲೋ ಫ್ಲೇಮ್ ಮಾಡ್ಕೊಳ್ಳಿ. ಇವಾಗ ನೋಡಿ, ನಾನು ಸ್ವಲ್ಪ ಹಿಟ್ಟನ್ನು ಹಾಕಿದೆ, ಅದು ಲೈಟಾಗಿ ಮೇಲೆ ಬಂತು. ಈ ರೀತಿ ಆದಮೇಲೆ ನಾವು ಎಣ್ಣೆ ಕಾದಿದೆ ಅಂತ ಲೋ ಫ್ಲೇಮ್ ಮಾಡಿಕೊಂಡು ಒಂದೊಂದೇ ಉಂಡೆಗಳನ್ನ ಈ ರೀತಿ ಎಣ್ಣೆಗೆ ಬಿಡಬೇಕಾಗತ್ತೆ. ನಾನಿಲ್ಲಿ ಜಾಮೂನ್ನ ತುಂಬ ದೊಡ್ಡ ಉಂಡೆಗಳಾಗೂ ಮಾಡ್ಕೊಂಡಿಲ್ಲ, ತುಂಬ ಪುಟ್ಟ ಉಂಡೆಗಳನ್ನಾಗೂ ಮಾಡ್ಕೊಂಡಿಲ್ಲ. ಒಂದು ಮೀಡಿಯಮ್ ಆಗಿ ಉಂಡೆನ ಮಾಡ್ಕೊಂಡಿದ್ದೀನಿ. ನೀವು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ರೀತಿ ಉಂಡೆಗಳನ್ನಾಗಿ ಮಾಡ್ಕೋಬಹುದು. ಈಗ ನಾನು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಜಾಮೂನ್ನ ಹಾಕ್ಕೊಂಡಿದ್ದೀನಿ.
ನಾವೇನಾದರೂ ಈ ಎಣ್ಣೆನ ಹೈ ಫ್ಲೇಮಲ್ಲಿ ಹೆಚ್ಚಿಗೆ ಕಾಯಿಸ್ಕೊಂಡು ಆನಂತರ ಜಾಮೂನ್ನ ಹಾಕ್ಕೊಳ್ಳೋದ್ರಿಂದ ತುಂಬ ಬ್ರೌನ್ ಆಗಿಬಿಡುತ್ತೆ, ತುಂಬ ಕಪ್ಪಾಗಿಬಿಡುತ್ತೆ, ತುಂಬ ಚೆನ್ನಾಗಿ ಬರೋದಿಲ್ಲ. ಅದಕ್ಕೇ ಮೀಡಿಯಮ್ ಫ್ಲೇಮ್ನಲ್ಲಿ ಸ್ವಲ್ಪ ಎಣ್ಣೆನ ಕಾಯಿಸ್ಕೊಂಡು ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ. ಎಣ್ಣೆಲಿ ನಾವು ಈ ರೀತಿ ಉಂಡೆಗಳನ್ನ ಬಿಟ್ಟಾದ ನಂತರ ಸ್ವಲ್ಪ ನಿಧಾನಕ್ಕೆ ಮೇಲ್ ಬರುತ್ತೆ. ಆವಾಗ ಒಂದು ಸ್ಪೂನ್ನ ತಗೊಂಡು ಈ ರೀತಿ ಎಣ್ಣೆನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದು ಲೈಟ್ ಬ್ರೌನ್ ಕಲರ್ ಆಗಬೇಕು, ಅಲ್ಲಿವರೆಗೂ ನಿಧಾನಕ್ಕೆ ಬೇಯಿಸ್ಕೊಳ್ಳಿ ಎಣ್ಣೆಯಲ್ಲಿ. ಇವಾಗ ನೋಡ್ತಾ ಇದ್ದೀರಲ್ವ, ಒಂದು ಒಳ್ಳೆ ಕಲರ್ ಬಂದಿದೆ, ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಎಷ್ಟು ಚೆನ್ನಾಗಿ ಗುಲಾಬ್ ಜಾಮೂನ್ ಆಗಿದೆ ಅಂತ ನೀವು ನೋಡ್ತಾ ಇದ್ದೀರಾ ಅಲ್ವಾ. ಇದನ್ನು ನಾನು ಇವಾಗ ಒಂದು ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಗ್ಯಾಸ್‌ನ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಗುಲಾಬ್ ಜಾಮೂನ್ ಬರುತ್ತೆ. ಈಗ ಈ ಬಿಸಿ ಬಿಸಿಯಾಗಿರುವಂತಹ ಗುಲಾಬ್ ಜಾಮೂನ್ ಉಂಡೆಗಳನ್ನ ತಣ್ಣಗಾಗಕ್ಕೆ ಬಿಟ್ಟಿದ್ನಲ್ಲ ಸಕ್ಕರೆ ಪಾಕ, ನಾನು ಮೊದಲೇ ಸಕ್ಕರೆ ಪಾಕನ ರೆಡಿ ಮಾಡಿಕೊಂಡು ತಣ್ಣಗಾಗಕ್ಕೆ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಅಂದರೆ ಆ ಬೌಲ್ಗೆ ಹಾಕಿ ಒಂದು ಪ್ಲೇಟ್‌ನ ಮುಚ್ಚಿಡ್ತಾ ಇದ್ದೀನಿ. ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆದರೂ ನಾವು ಸಕ್ಕರೆ ಪಾಕದಲ್ಲಿ ಹಾಕಿ ಬಿಡಬೇಕು. ಈ ಒಂದು ಗುಲಾಬ್ ಜಾಮೂನ್ ರೆಸಿಪಿಯಲ್ಲಿ ಇನ್ನೊಂದು ಟಿಪ್ ಏನಪ್ಪಾ ಅಂತ ಅಂದರೆ, ನಾವು ಸಕ್ಕರೆ ಪಾಕನ ತಣ್ಣಗಿದ್ರೆ ಬಿಸಿಯಾಗಿರುವಂತಹ ಗುಲಾಬ್ ಜಾಮೂನ್ ಉಂಡೆನ ಹಾಕೋಬೇಕಾಗತ್ತೆ. ಅಥವಾ ಸಕ್ಕರೆ ಪಾಕ ಏನಾದರೂ ಬಿಸಿಯಾಗಿದ್ದರೆ ನೀವು ಡೀಪ್ ಫ್ರೈ ಮಾಡ್ಕೊಂಡಿರ್ತೀವರಲ್ಲ ಈ ಗುಲಾಬ್ ಜಾಮೂನ್ ಉಂಡೆನ, ಅದನ್ನ ಸ್ವಲ್ಪ ತಣ್ಣಗಾಗಿ ಬಿಡಬೇಕು. ಒಂದು 5 ನಿಮಿಷ ತಣ್ಣಗಾಗಿ ಬಿಟ್ಟು ಆ ನಂತರ ನಾವು ಸಕ್ಕರೆ ಪಾಕದಲ್ಲಿ ಹಾಕೋಬೇಕಾಗತ್ತೆ. ಸಿಂಪಲ್ಲಾಗಿ ಹೇಳಬೇಕಂತ ಅಂದರೆ ಗುಲಾಬ್ ಜಾಮೂನ್ ಪಾಕ ತಣ್ಣಗಿದ್ದರೆ ಬಿಸಿಯಾಗಿರೋ ಉಂಡೆ ಹಾಕ್ಕೊಳ್ಳಿ. ಗುಲಾಬ್ ಜಾಮೂನ್ ಪಾಕ ಬಿಸಿಯಾಗಿದ್ದರೆ ಈ ಕರ್ದಿರೋಂತಹ ಉಂಡೆಗಳನ್ನ ತಣ್ಣಗೆ ಮಾಡ್ಕೊಂಡು ಹಾಕ್ಕೊಳ್ಳಿ ಅಷ್ಟೇನೆ. ಈಗ ಹಾಫ್ ಆನ್ ಅವರ್ ತುಂಬ ಚೆನ್ನಾಗಿ ಸಕ್ಕರೆ ಪಾಕ ಎಲ್ಲ ಅಬ್ಸರ್ವ್ ಆಗಿದೆ. ಅಂದರೆ ಸಕ್ಕರೆ ಪಾಕದಲ್ಲಿ ಈ ಗುಲಾಬ್ ಜಾಮೂನ್ ತುಂಬ ಚೆನ್ನಾಗಿ ನೆಂದು ಹೋಗ್ಬಿಟ್ಟಿದೆ. ಇವಾಗ ನೀವು ನೋಡ್ತಾ ಇದ್ದೀರಾ ಅಲ್ವಾ, ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬರ್ತಾ ಇದೆ. ಸ್ಪೂನಲ್ಲಿ ಕಟ್ ಮಾಡ್ತಿದ್ರೆ ತುಂಬಾ ಸಾಫ್ಟಾಗಿರುತ್ತೆ, ತುಂಬಾ ಜ್ಯೂಸಿಯಾಗಿ ಟೇಸ್ಟಿಯಾಗಿರುವಂಥ ಗುಲಾಬ್ ಜಾಮೂನ್ ಎಷ್ಟು ಬೇಗ ರೆಡಿ ಮಾಡಿದ್ವಿ ನೋಡಿದ್ರಲ್ವಾ. ಈ ಒಂದು ಗುಲಾಬ್ ಜಾಮೂನ್ ಎಲ್ಲೂ ಸಹ ಒಡಿದೆಲೆ, ಪಾಕದಲ್ಲೇ ಬಿಟ್ಕೊಳ್ದಲೆ ಅಥವಾ ಎಣ್ಣೆಲಿ ಹರಡ್ಕೊಳ್ದಲೆ ಎಷ್ಟು ಪರ್ಫೆಕ್ಟಾಗಿ ಜ್ಯೂಸಿಯಾಗಿ ಗುಲಾಬ್ ಜಾಮೂನ್ ಬಂತು ಅಲ್ವಾ ಸ್ನೇಹಿತರೆ. ಈ ಟಿಪ್ಸ್ನ ಫಾಲೋ ಮಾಡಿ ನೀವು ಕೂಡ ಜ್ಯೂಸಿಯಾಗಿ ಟೇಸ್ಟಿಯಾಗಿರುವಂಥ ಗುಲಾಬ್ ಜಾಮೂನ್ನ ಮಾಡ್ಕೊಬಹುದು. ಸೊ ಫ್ರೆಂಡ್ಸ್, ಈಗ ನಮ್ಮ ಮಮ್ಮಿ ನನಗೆ ಗುಲಾಬ್ ಜಾಮೂನ್ ತಿನ್ನಿಸ್ತಾ ಇದ್ದಾರೆ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, 100% ಪರ್ಫೆಕ್ಟ್ ಆಗಿ ನಾವು ಹೇಗೆ ಗುಲಾಬ್ ಜಾಮೂನ್ ಮಾಡೋದು ತೋರಿಸ್ಕೊಟ್ವಿ ಅಂತ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂದಾಗ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.